ನಮಸ್ಕಾರ ಭಾರತೀಯರೇ. ಈಗ ನಮ್ಮ ಲೇಡೀಸಿಗೆ ಒಂದು ಪ್ರಶ್ನೆ ಕಾಡ್ತಾ ಇರ್ತೈತಿ ಪ್ರತಿದಿನವೂ. ನಾಳೆ ಬೆಳಿಗ್ಗೆ ನಾಷ್ಟಕ್ಕೆ ಏನು ಮಾಡೋಣ, ಮಧ್ಯಾಹ್ನ ಊಟಕ್ಕೆ ಏನು ಮಾಡೋಣ, ಮತ್ತು ಸಾಯಂಕಾಲ ಉಪಹಾರಕ್ಕೆ ಏನು ಮಾಡೋಣ, ಮತ್ತು ರಾತ್ರಿ ಊಟಕ್ಕೆ ಏನು ಮಾಡೋಣ. ಎಷ್ಟೇ ವೆರೈಟಿ ಮಾಡಿದ್ರು ಮತ್ತು ಮನೆಯೊಳಗಿನ ಗಂಡು ಮಕ್ಕಳು ಏನಂತಾರೆ, ಅಯ್ಯೋ ಮೊನ್ನೆರು ಅದನ್ನು ಮಾಡಿದ್ದೆಲ್ಲ ಏನರ ಡಿಫ್ರೆಂಟ್ ಮಾಡಬಾರ್ದಾ ಅಂತ ಕೇಳ್ತಾರೆ. ಸೊ ಆ ಡಿಫ್ರೆಂಟ್ ವೆರೈಟಿ ಒಳಗೆ ಈಗ ಒಂದು ಸ್ಪೆಷಲ್ ಆಗಿರುವಂಥದ್ದು ನಾನು ತೋರಿಸ್ತಾ ಇದ್ದೀನಿ ಈ ಸಲ ಮಾಡಿ. ಇದ್ರ ಸಲುವಾಗಿ ನಾನು ಒಂದು ಮುಕ್ಕಾಲು ಬಟ್ಲಾಗುವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಒಂದು ಚಮಚದಷ್ಟು ಮೆಂತೆ, ಒಂದೇ ಚಮಚದಷ್ಟು, ಇದು ಜಾಸ್ತಿ ಆಗಬಾರ್ದು, ಇದು ಸೋಯಾಬೀನ್ ಕಾಳು, ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ಇದೊಂದು ಕಾಲು ಬಟ್ಲದಷ್ಟು ಅಷ್ಟು ಸಾಬುದಾನ, ಸಣ್ಣ ಸೈಜಿನ ಸಾಬುದಾನ ಇದೆ, ಇದನ್ನು ತೊಗೊಂಡಿದ್ದೀನಿ. ಈಗ ಒಂದು ಡಬರಿ ಒಳಗೆ ನೀರು ತೊಗೊಂಡೆ ನಾನು. ಇದರೊಳಗೆ ನಾನು ಉದ್ದಿನಬೇಳೆ, ಮೆಂತೆ ಮತ್ತು ಇದು ಸೋಯಾಬೀನ್ ಕಾಳಿದ್ದು ಇವನ್ನ ಹಾಕಿ ಒಂದು 2 ತಾಸು ನೆನೆಸ್ತೀನಿ. ಇದು ಸಾಬುದಾನ ಐತಲ್ಲ, ಇದನ್ನು ಸಪ್ರೇಟಾಗಿ ನೆನೆಸ್ತೀನಿ. ಇದೆಲ್ಲನೂ ಒಂದು 2 ತಾಸು ಕ್ಲೀನಾಗಿ ಒಂದು 2-3 ನೀರಿನಲ್ಲಿ ತೊಳೆದ್ಬಿಟ್ಟು ನೆನೆಯಕ್ಕೆ ಬಿಡ್ತೀನಿ. ಆಮೇಲೆ ಒಂದು 2 ತಾಸು ಆದಮೇಲೆ ಇದನ್ನು ಯಾವ ರೀತಿ ರುಬ್ಬಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅದನ್ನೆಲ್ಲನೂ ಮತ್ತೆ ನಾನು ತೋರಿಸ್ತೇನೆ ನಿಮಗೆ. ಒಂದು 2 ಗಂಟೆವರೆಗೂ ಬ್ರೇಕ್. ಈಗ 2 ತಾಸು ಆಗಿತ್ತು ರೀ, ನಾನು ಇದನ್ನು ನೆನೆಯಕ್ಕೆ ಎಲ್ಲ ತಿಂಗಳು ತೋರಿಸಿದ ಸಾಮಾನನ್ನು. ಈಗ ಇದನ್ನು ಮಿಕ್ಸರ್ ಜಾರ್ನೊಳಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೆನೆಸಿಟ್ಕೊಂಡಿರೋವಂಥ ಸಾಬುದಾನ ನೋಡಿರಿ, ಅದನ್ನೆಲ್ಲ ನೀರೆಲ್ಲನೂ ಸೋಕಾಗ್ಬಿಟ್ಟೈತಿ, ಇಷ್ಟು ಬಂದೈತಿ. ಇದನ್ನು ಇದರೊಳಗೆ ಹಾಕ್ತಾಯಿದ್ದೀನಿ ಸಾಬುದಾನ. ಇದನ್ನೆಲ್ಲನೂ ರೆಡಿ ಇಟ್ಕೊಂಡೇನಿ. ಒಂದು ಸ್ವಲ್ಪ ಮೆಣಸಿನಕಾಳು, ಒಂದು 8-10 ಮೆಣಸಿನಕಾಳು, ಒಂದು ಅರ್ಧ ಚಮಚೆ ಅಜ್ವಾನ, ಅರ್ಧ ಚಮಚೆ ಜೀರಿಗೆ, ಸ್ವಲ್ಪ ದಾಲ್ಚಿನ್ನಿ ಚೂರು, ಒಂದು ಏಲಕ್ಕಿ, ಒಂದು 5 ಲವಂಗ, ಮೆಣಸಿನಕಾಯಿ, ಶುಂಠಿ ಮತ್ತು ಒಂದು 5 ಎಸಳು ಬೆಳ್ಳುಳ್ಳಿ. ಇಷ್ಟನ್ನು ನಾನು ರುಬ್ಬೋದ್ರಲ್ಲೇ ಹಾಕ್ತಾಯಿದ್ದೀನಿ. ಈಗ ಇದನ್ನು ಆದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನೀಗ ಆದಷ್ಟು ನೀರು ಕಡಿಮೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು. ಈ ಥರ ರುಬ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಡು ಬಂದಿರುವಂಥ ಹಿಟ್ಟನ್ನು ನಾನು ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೊಂಡ್ಬಂದಿದ್ದೀನಿ ನಾನು. ಇದೆಲ್ಲ ಪೇಸ್ಟನ್ನು ಗೋಧಿ ಹಿಟ್ಟಿನಲ್ಲಿ ಆ್ಯಡ್ ಮಾಡೋಣ ಅಂತ. ಇದನ್ನು ನೀರು ಹಾಕ್ಲಾರ್ದಂಗೆ ಈ ಹಿಟ್ಟಿಗೆ ಎಷ್ಟು ಹಿಟ್ಟು ಗೋಧಿ ಹಿಟ್ಟು ಹಿಡಿದೈತೆ ಅಷ್ಟನ್ನೇ ನಾವು ಚಪಾತಿ ಅಥವಾ ಪೂರಿ ಲಟ್ಟಿಸ್ತೇವಲ್ಲ ಆ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕ್ರಿ. ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡಿದ್ದೇನೆ ನಾನು. ಇದಕ್ಕೆ ಮೇಲೆ ಒಂದು 2 ಚಮಚೆ ಎಣ್ಣೆ ಹಾಕಿ ಇನ್ನೂ ಒಂದು ಸಲ ಚೆನ್ನಾಗಿ ಅದನ್ನು ಮಿದ್ದಿ ಸೈಡ್ ತೆಗೆದಿಟ್ಬಿಡೋಣ ಅಂತ. ಇದು ನಾಳೆ ಬೆಳಗ್ಗಿನವರೆಗೂ ಒಂದು ರೂಪ ತಾಳಿರ್ತೈತಿ. ನಮಗೆ ಪೂರಿ ಮಾಡಲಿಕ್ಕೆ, ಬಡಿ ಮಾಡಲಿಕ್ಕೆ ಹದವಾಗಿರುವಂಥ ಒಂದು ರೂಪವನ್ನು ತಾಳಿರ್ತೈತಿ ರೀ. ಈಗ ನಾವು ಬೆಳಗ್ಗಿನವರೆಗೂ ಇದನ್ನು ಟೈಟಾಗಿ ಮುಚ್ಚಳ ಮುಚ್ಚಿ ಇಟ್ಬಿಡ್ತೇನೆ ರೀ ನಾನು. ಮತ್ತೆ ಭೇಟಿ ಆಗೋಣಂತ್ರಿ. ಶುಭೋದಯ ಭಾರತೀಯರೇ. ನೋಡಿರಿ, ನಿನ್ನೆ ಹಿಟ್ಟು ನಾದಿಟ್ಟಿದ್ದೆ ಅಲ್ಲ, ಅದು ಚೆನ್ನಾಗಿ ಮೆತ್ತಗಾಗಿ ಬಂದೈತೆ. ಎಷ್ಟು ಹದ ಬಂದೈತೆ ನೋಡ್ರಿ. ಸ್ವಲ್ಪ ಹಿಂಗೆ ಫಾರ್ಮ್ ಆದಂಗೆ ಕಾಣ್ತೈತೆ ರೀ. ಹಿಟ್ಟು ರೆಡಿ ಆಗೈತೆ ರೀ. ಇದನ್ನು ವಡಿ ಮಾಡ್ಕೊತೀನಿ ನಾನಂತ. ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಶೇಂಗಾ ಚಟ್ನಿ ಮಾಡ್ಬೇಕಂತ ಅಂದ್ಕೊಂಡೇನಿ ರೀ. ಅದಕ್ಕೆ ಇಷ್ಟು ಶೇಂಗಾ ತೊಗೊಂಡು ಹುರ್ಕೊಂಡು ಇಟ್ಕೊಂಡೇನಿ ರೀ. ಮತ್ತು ಅದಕ್ಕೆಲ್ಲ ಬೇಕಾಗಿರುವಂಥ ಇಂಗ್ರೀಡಿಯೆಂಟನ್ನು ಒಂದೊಂದಾಗಿ ಹಾಕ್ತಾ ಬರ್ತೀನಿ. ಶೇಂಗಾನ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಒಂದು ಕಪ್ಪು ಹಚ್ಚ ಹಸಿರಿರೋವಂಥವು, ಖಾರ ಜಾಸ್ತಿ ಇರೋವಂಥ ಒಂದು 6 ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಯಾಕಂದರೆ ಹಿಟ್ಟಿನೊಳಗೂ ನಾನು ನಾದುವಾಗ ತಿರುವಾಗ ಮೆಣಸಿನ್ಕಾಯಿ ಹಾಕಿದ್ದೆ, ಅದಕ್ಕೆ ಇದಕ್ಕೆ ನೋಡಿ ಕಡಿಮೆ ಹಾಕ್ತಾಯಿದ್ದೀನಿ.
ಆಮೇಲೆ ಒಂದು 7-8 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಬೆಲ್ಲ, ಕೊತ್ತಂಬರಿ, ಕರಿಬೇವು, ಒಂದು ಚೂರು ಹುಣಸೆಹಣ್ಣು, ಜೀರಿಗೆ ಮತ್ತು ಉಪ್ಪು ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ರುಬ್ಕೊಳ್ಳೋಣಂತ್ರಿ. ಒಳ್ಳೆ ಪ್ರೋಟೀನ್ ಅಂಶ ಇರುವಂಥ ಮತ್ತು ಈ ಗೋಧಿ ವಡೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಶೇಂಗಾ ಚಟ್ನಿ ರೆಡಿ. ಎಲ್ಲ ಈ ರೀತಿ ಸಣ್ಣ ಸಣ್ಣ ಉಳ್ಳಿ ಪೂರಿ ಮಾಡ್ತೇವಲ್ರಿ, ಆ ಸೈಜಿಂದು ಎಲ್ಲ ಉಳ್ಳಿ ಹರಿದಿಟ್ಕೊಂಡೆ ನಾನು. ಇವನ್ನಿಷ್ಟು ಲಟ್ಟಿಸಿ ರೆಡಿ ಇಟ್ಟೇನೆ. ಇಲ್ಲೇ ಎಣ್ಣೆ ರೆಡಿ ಇಟ್ಟೇನೆ. ಮೀಡಿಯಮ್ ಫ್ಲೇಮ್ನಲ್ಲಿ ಕರಿಬೇಕ್ರಿ. ಅದನ್ನ ಎಣ್ಣೆ ಕಾಯ್ದೈತ್ರಿ. ಈಗ ಈ ರೀತಿ ಇಷ್ಟು ಲಟ್ಟಿಸ್ಕೊಂಡು ಇದ್ರ ಮೇಲೆ ಕರಿಬೇವು ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಾರಂದ್ರೆ ಅದನ್ನು ಹಿಂಗೆ ಹಾಕ್ಬೇಕು. ಈಗ ಇದನ್ನು ನಾವು ಹಿಟ್ಟು ನಾದೋದ್ರ ಜೊತೆಗೂ ಹಾಕ್ಬೋದು ರೀ. ಆದರೆ ಏನಾಕೈತಿ, ಇದು ಕರಿಬೇವು ಕೊತ್ತಂಬರಿ ಎಲ್ಲ ಸ್ಮ್ಯಾಶ್ ಆದಂಗೆ ಆಗಿಬಿಡ್ತಾವ್ರಿ ಅದ್ರೊಳಗೆ. ಇದು ಹಿಂಗೆ ಹಾಕಿದಾಗ ಒಳಗಡೆ ಅದು ಒಂಥರ ಗ್ಯಾಪ್ ಬಂದು ಉಬ್ತಾವ್ರಿ ಪೂರಿ. ಆಮೇಲೆ ಬಾಯೊಳಗೂ ಟೇಸ್ಟ್ ಚೆನ್ನಾಗಿ ಬರ್ತಾವೆ. ಇದನ್ನು ನಾವು ಕರೆದು ಹೆಂಗೆ ಆಕೈತಿ ಅಂತ ತೋರಿಸ್ತೇನೆ ನೋಡಿರಿ. ಯಾಕೆ ಈ ರೀತಿ ಮಧ್ಯದಲ್ಲಿ ಹಾಕಿ ಫಿಲ್ ಮಾಡ್ಬೇಕು ಅನ್ನೋದನ್ನು ಹಿಂಗೆ ತೋರಿಸ್ತೇನೆ ನಾನು. ನೋಡ್ರಿ ಈ ರೀತಿ ಚೆನ್ನಾಗಿ ಉಬ್ಬಿ ಬರ್ತಾವೆ. ನಾ ಇದೇ ರೀತಿ ಎಲ್ಲನೂ ಕರ್ಕೊಂಡು ನಿಮ್ಮ ಮುಂದೆ ಮತ್ತೆ ಬರ್ತೇನೆ ನೋಡ್ರಿ. ಬಿಸಿ ಬಿಸಿ ಗೋಧಿ ವಡೆ ರೆಡಿ ಆಗಿದ್ದಾವೆ. ಇದು ರುಚಿಕರವಾದ ಶೇಂಗಾ ಚಟ್ನಿ. ಇದು ಟೊಮೆಟೊ ಚಟ್ನಿನೂ ಮಾಡಿದ್ವಿ ನಾವು, ಅದು ಒಂದು ಸೈಡಿಗೆ ಹಚ್ಕೊಂಡಿದ್ವಿ. ಇದು ಮತ್ತು ಇದು ಎರಡು ಕಾಂಬಿನೇಷನ್ನು ಇದಕ್ಕೆ ಭಾಳ ಚೆನ್ನಾಗಿ ಕಾಣುತ್ತೆ. ನೋಡಿರಿ ಮುರಿದು ತೋರಿಸ್ತೇನೆ ನಿಮಗೊಂದಿಗೆ. ನೋಡಿರಿ ಒಳಗಡೆ ಹಾಕಿರೋವಂಥ ಕರಿಬೇವು ಕೊತ್ತಂಬರಿ ಅದು ಸಹ ಬಂದಿದ್ದಾವೆ. ಇದು ಇದಕ್ಕೆ ಉಬ್ಬಕ್ಕೆ ಕಾರಣ ಆಗೈತೆ ರೀ. ಭಾಳ ಟೇಸ್ಟ್ ಅನ್ನಿಸ್ತಾವ್ರಿ ತಿನ್ನಲಿಕ್ಕೆ. ಇದೇ ರೀತಿ ರುಚಿಕರವಾದ ಮತ್ತು ಹೊಸ ರೆಸಿಪಿ ಬೇಕಂತ ನಿಮಗೆ ತಲುಪಬೇಕು ಅಂತಂದರೆ ನಮಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಮತ್ತು ನಂದು ಬರೀ ರೆಸಿಪಿ ಅಡುಗೆ ಪದಾರ್ಥದಷ್ಟೇ ವೀಡಿಯೋಸ್ ಮಾಡೋದಿಲ್ಲ ರೀ. ನಾನು ಬೇರೆ ಬೇರೆ ಎಲ್ಲ ರೀತಿಯಿಂದನೂ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಅದೆಲ್ಲ ನಿಮಗೆ ತಲುಪಬೇಕು ಅಂತಂದರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ನಿಮ್ಮೆಲ್ಲರ ಬೆಂಬಲ ಕೊಡ್ತಾಯಿರಿ.